ಹಿಜಾಬ್ ವಿಚಾರ ಬಂದಂತ ಸಂದರ್ಭಗಳಲ್ಲಿ ಮುಸಲ್ಮಾನ್ ನಾಯಕರನ್ನ ಯಾರೂ ಕೂಡ ಮಾತಾಡಬಾರದು, ಮಾತಾಡದೆ ನಾನು ನೋಟಿಸ್ ಅನ್ನ ಕೊಡ್ತೀನಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಂತಹ ನೀವು ಮುಸಲ್ಮಾನ್ ಸಮುದಾಯಕ್ಕೆ ಅದ್ಯಾವ ರೀತಿಯಾದಂತಹ ಒಂದು ಸೌಕರ್ಯಗಳನ್ನ, ಸೌಲಭ್ಯಗಳನ್ನ ಅಥವಾ ರಕ್ಷಣೆಯನ್ನ ಕೊಟ್ಟಿದ್ದೀರಾ ಅನ್ನೋದನ್ನ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹೇಳಬೇಕಾಗುತ್ತೆ. ಕುಮಾರಸ್ವಾಮಿ ಅವರಿಗೆ ಕಾಲಾ ಕುಮಾರಸ್ವಾಮಿ ಅಂತ ಹೇಳಿ ಅವಮಾನ ಮಾಡಿದಂತಹ ವ್ಯಕ್ತಿಯನ್ನ ಮತ್ತೆ ಜೆಡಿಎಸ್ ಪಕ್ಷಕ್ಕೆ ಸೇರಿಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಗಳು ಸಹ ಉದ್ಭವ ಆಗ್ತಾ ಇರುವಂತದ್ದು. ಅಹಿಂದ ನಾಯಕರು ಅನ್ನುವಂತಹ ಸಿದ್ದರಾಮಯ್ಯನವರು ಏನು ತಮ್ಮ ಅಹಿಂದ ಬಳಗ ಇದೆ, ಆ ಅಹಿಂದ ಬಳಗ ಕರ್ಕೊಂಡು ಅವರು ಸಹ ಹೊರಗಡೆ ಹೋಗುವಂತ ಸಾಧ್ಯತೆಗಳು ಬಹಳಷ್ಟು ಇವೆ ಅನ್ನುವಂತಹ ವಿಚಾರಗಳು ಈಗ ಬರ್ತಾ ಇರುವಂತದ್ದು. ರಾಜಕೀಯ ಬೆಳವಣಿಗೆಗಳು ಯಾವ ಸಮಯದಲ್ಲಿ ಏನು ಬೇಕಾದ್ರೂ ಆಗುತ್ತೆ. ಒಂದು ವೇಳೆ ಬಂದಿರೋ ಮಾಹಿತಿಗಳ ಪ್ರಕಾರ ಸಿದ್ದರಾಮಯ್ಯನವರು ತಮ್ಮ ಅಹಿಂದ ತಂಡವನ್ನ ಕರ್ಕೊಂಡು ಅವರು ಸಹ ಜೆಡಿಎಸ್ಗೆ ಅಥವಾ ಜಮೀರ್ ಅಹಮದ್ ಅವರು ಏನು ಪ್ರಾದೇಶಿಕ ಪಕ್ಷದ ಚಿಂತನೆಯಲ್ಲಿದ್ದಾರೆ ಆ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಬೆಂಬಲವನ್ನ ಸೂಚನೆ ಮಾಡಿದಂತ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷದ ಗತಿ ಏನಾಗುತ್ತೆ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಆಲೋಚನೆ ಮಾಡಿದ್ದಾರೆ. ಈ ವಿಚಾರ ಡಿ.ಕೆ. ಶಿವಕುಮಾರ್ ಅವರಿಗೂ ಸಹ ಗೊತ್ತಿದೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಜಮೀರ್ ಅಹಮದ್ ಅನ್ನ ಮುಟ್ಟೋದು, ತಟ್ಟೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಏನು 2023 ಚುನಾವಣೆಯನ್ನ ಗೆದ್ದಂತಹ ಜಮೀರ್ ಅಹಮದ್ ಅವರು ಸಚಿವ ಸ್ಥಾನದಲ್ಲಿದ್ದಾರೆ. ಅವರನ್ನ ಮುಟ್ಟುವಂತ ಪ್ರಯತ್ನ ಮಾಡಿದ್ರೆ ಕಾಂಗ್ರೆಸ್ಗೆ ಬಹುದೊಡ್ಡ ನಷ್ಟ, ಬಹುದೊಡ್ಡ ಬರೆ ಎಳೆದಂಗಾಗುತ್ತೆ. ತಮ್ಮ ಶವ ಪೆಟ್ಟಿಗೆಗೆ ತಾವೇ ಮಳೆ ಹೊಡ್ಕೊಂಡಂಗಾಗುತ್ತೆ. ನಾಯಕರ ವಿಚಾರಗಳು ಬಂದಂತ ಸಂದರ್ಭಗಳಲ್ಲಿ ಯಾಕೆ ಮಠಾಧೀಶರು ಧ್ವನಿಯಾಗ್ಲಿಲ್ವಾ? ಅವರವರ ಸಮುದಾಯದ ಸ್ವಾಮೀಜಿಗಳು ಬೀದಿಗಿಳಿಲಿಲ್ವಾ? ಹೇಳಿಕೆಗಳನ್ನ ಕೊಡ್ಲಿಲ್ವಾ? ಅವರ ಹಕ್ಕಿಗಾಗಿ ಹೋರಾಟವನ್ನ ಮಾಡಲಿಲ್ವಾ? ಇವತ್ತು ಮುಸಲ್ಮಾನ್ ಸಮುದಾಯದಲ್ಲಿ ಒಬ್ಬ ಮುಸ್ಲಿಂ ನಾಯಕನಿಗೆ ತೊಂದರೆ ಆಗ್ತಾ ಇದೆ, ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಸಮುದಾಯದ ಒಬ್ಬ ರಾಜಕೀಯ ನಾಯಕನನ್ನ ತುಳಿಯುವಂತ ಪ್ರಯತ್ನ ಆಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ರಾಜ್ಯದ ಮುಸ್ಲಿಂ ಸಮುದಾಯದ ಉಲಮಾಗಳು, ಮೌಲ್ವಿಗಳು ಧ್ವನಿ ಎತ್ತದಲ್ಲಿ ತಪ್ಪೇನಿದೆ? ಸಿದ್ದು ಇಟ್ರ ಕನಕಪುರ ಬಂಡೆಗೆ ಡೈನಮೈಟ್, ಕಾಂಗ್ರೆಸ್ ಶವಪೆಟ್ಟಿಗೆಗೆ ಮೊಳೆ ಹೊಡಿತಿರೋದು ಯಾರು? ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಎದೆಗಾರಿಕೆ ಸುದ್ದಿವಾಹಿನಿ, ನಾನು ವಸೀಂ. ಸ್ನೇಹಿತರೆ, ಬಹಳ ದಿವಸಗಳಿಂದ ಸಾಕಷ್ಟು ಚರ್ಚೆಗಳು ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇವೆ. ಚರ್ಚೆಗಳ ಜೊತೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆಗಳು ಸಹ ಆಗ್ತಾ ಇರೋಂಥದ್ದು. ಏನು ದಾವಣಗೆರೆಯ ಬೈ ಎಲೆಕ್ಷನ್ ಚುನಾವಣೆ ಬಂತು. ಆ ಒಂದು ಬೈ ಎಲೆಕ್ಷನ್ ಚುನಾವಣೆ ಎಲ್ಲ ರಾಜಕೀಯ ಬಣ್ಣಗಳನ್ನು ಬದಲಾವಣೆ ಮಾಡ್ತಾ ಹೋಗ್ತಾ ಇದೆ. ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಮುಸಲ್ಮಾನ್ ಮುಖಂಡರನ್ನು, ಅಂದರೆ ಏನು ರಾಜಕೀಯವಾಗಿ ಮುಸಲ್ಮಾನರು ಅಧಿಕಾರದಲ್ಲಿದ್ದರು ಅಂತ ಅಬ್ದುಲ್ ಜಬ್ಬಾರ್ ಆಗಿರ್ಬೋದು ಅಥವಾ ನಾಸೀರ್ ಅಹಮದ್ ಆಗಿರ್ಬೋದು, ಇದೀಗ ಹೊಸದಾಗಿ ಕೇಳಿ ಬರ್ತಾ ಇರೋಂಥದ್ದು ಜಮೀರ್ ಅಹಮದ್ ಹೆಸರು. ಈ ಮುಸಲ್ಮಾನ್ ನಾಯಕರನ್ನು ಏನಾದರೂ ಮಾಡಿ ಇಲ್ಲಿಂದ ಹೊರಗಡೆ ಹಾಕಬೇಕು, ಇವ್ರನ್ನ ಮಟ್ಟ ಹಾಕಬೇಕು ಅನ್ನುವಂಥ ರೀತಿಯಲ್ಲಿ ಬಹಳ ದೊಡ್ಡ ಒಂದು ಹುನ್ನಾರ ಷಡ್ಯಂತ್ರವೇ ರಚಿಸಲಾಗ್ತಾ ಇದೆ. ಈ ಎಲ್ಲದರ ಹಿಂದೆ ಸ್ವತಃ CM ಸಿದ್ದರಾಮಯ್ಯನವರೇ ಇದ್ದಾರೆ ಅನ್ನುವಂಥ ಮಾತುಗಳು ಸಹ ಕೇಳಿಬರ್ತಾ ಇದೆ. ಕಾರಣ ಮೇ 4ನೇ ತಾರೀಕು ಏನು ದಾವಣಗೆರೆ ಹಾಗೂ ಬಾಗಲಕೋಟೆಯ ಬೈ ಎಲೆಕ್ಷನ್ನ ಒಂದು ಚುನಾವಣೆ ನಡೀತು. ಆ ಒಂದು ಚುನಾವಣೆಯ ರಿಸಲ್ಟ್ ಬರ್ತಾ ಇದೆ. ಆ ರಿಸಲ್ಟ್ನ ನಂತರ ಹೈಕಮಾಂಡ್ ಸೂಚನೆಯ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದ್ರ ಮುಖಾಂತರ ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಒಂದು ಸ್ಥಾನವನ್ನು ಬಿಟ್ಕೊಡ್ಬೇಕು ಅನ್ನುವಂಥ ಮಾತುಗಳು ಸಹ ಸಾಕಷ್ಟು ಕೇಳಿ ಬರ್ತಾ ಇರೋದು. ಕಾಂಗ್ರೆಸ್ ಸರ್ಕಾರ ಹೈಕಮಾಂಡ್ ನಿರ್ಧಾರಗಳ ಮೇಲೆ ನಿಂತಿರುವಂತಹ ಒಂದು ಪಕ್ಷ. ಹೈಕಮಾಂಡ್ ಏನು ಸೂಚನೆಯನ್ನು ಕೊಡುತ್ತೆ ಆ ಒಂದು ಸೂಚನೆಯ ಮೇರೆಗೆ ರಾಜ್ಯದಲ್ಲಿ ರಾಜಕಾರಣ ಮಾಡಲಾಗುತ್ತೆ. ಯಾವ ಸಮಯದಲ್ಲಿ ಏನನ್ನ ಮಾಡಬೇಕು, ಯಾರನ್ನ ಮಂತ್ರಿಗಳನ್ನಾಗಿ ಮಾಡಬೇಕು ಅಥವಾ ಈ ರಾಜಕೀಯದ ಒಂದು ಬೆಳವಣಿಗೆಗಳೆಲ್ಲ ಎಲ್ಲ ನಿರ್ಧಾರಗಳನ್ನು ಹೈಕಮಾಂಡೇ ಮಾಡುತ್ತೆ ಅನ್ನುವಂತಹ ಸಾಕಷ್ಟು ಹೇಳಿಕೆಗಳನ್ನು ರಾಜ್ಯ ನಾಯಕರು ಹೇಳ್ತಾ ಇರುವಂಥದ್ದು. ಆದರೆ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡೋದಾದರೆ ಕಾಂಗ್ರೆಸ್ ಸರ್ಕಾರದ ಸಿದ್ಧಾಂತಗಳು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಮರೆತು ರಾಜ್ಯ ರಾಜಕಾರಣದ ಕಾಂಗ್ರೆಸ್ನ ರಾಜಕಾರಣಿಗಳು ಮಾಡ್ತಾ ಇರುವಂಥದ್ದು. ಹೈಕಮಾಂಡ್ ಹೆಸರಿಗೆ ಮಾತ್ರ ಇದೆ, ಆದರೆ ಆಟ ಎಲ್ಲ ಆಡುವಂಥದ್ದು ಇಲ್ಲಿನ ಶಕ್ತಿಶಾಲಿ ರಾಜಕಾರಣಿಗಳು ಅನ್ನೋದು
ಬಹಿರಂಗವಾಗಿ ಕಾಣ್ತಾ ಇದೆ. ಈ ಹಿಂದೆ ಕೂಡ ವಾಲ್ಮೀಕಿ ಸಮುದಾಯವನ್ನು ಟಾರ್ಗೆಟ್ ಮಾಡಿದಂತಹ ಕಾಂಗ್ರೆಸ್ ಪಕ್ಷ ಇದೀಗ ಮುಸಲ್ಮಾನ್ ಸಮುದಾಯಕ್ಕೆ ಟಾರ್ಗೆಟ್ ಮಾಡಿದೆ. ಮುಸಲ್ಮಾನ್ ಸಮುದಾಯದ ಅಬ್ದುಲ್ ಜಬ್ಬಾರ್, ನಸೀರ್ ಅಹಮದ್ ಸೇರಿದಂತೆ ಬಹುತೇಕ ನಾಯಕರನ್ನ ವಜಾ ಮಾಡೋದ್ರ ಮೂಲಕ ಏನನ್ನ ಸಾಬೀತುಪಡಿಸೋಕ್ಕೆ ಹೊರಟಿದೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಅಬ್ದುಲ್ ಜಬ್ಬಾರ್, ನಸೀರ್ ಅಹಮದ್ ಅವ್ರನ್ನ ಮುಟ್ಟಿದಷ್ಟು ಈಸಿಯಾಗಿ ಜಮೀರ್ ಅಹಮದ್ ಅವ್ರನ್ನ ಮುಟ್ಟಬಹುದು ಅಥವಾ ತಟ್ಟಬಹುದು ಅನ್ನೋಂತಹ ಒಂದು ಕನಸನ್ನ ಕಾಣ್ತಾ ಇರುವಂತಹ ಕಾಂಗ್ರೆಸ್ ಕಲಿಗಳಿಗೆ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಸಮಸ್ಯೆಯಾಗಿ ಕಾಣಿಸುತ್ತೆ. ನಾನು ಕೂಡ ಒಂದು 4-5 ವಿಡಿಯೋಗಳ ಮುಖಾಂತರ ಹೇಳಿದ್ದೇನೆ, ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರ ಮೇಲೆ ಅವಲಂಬಿತವಾಗಿ ಒಂದು ರಾಜಕಾರಣವನ್ನು ಮಾಡ್ತಾ ಬಂದಿರುವಂಥದ್ದು. ಅಂಥದ್ರಲ್ಲಿ ಕರ್ನಾಟಕ ರಾಜ್ಯದ DCM ಆಗಿರುವಂತಹ DK ಶಿವಕುಮಾರ್ ಅವರು ಹೇಳ್ತಾರೆ, ಮುಸಲ್ಮಾನ್ ಸಮುದಾಯಕ್ಕೆ ನಾವು ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದೀವಿ, ಬಹಳಷ್ಟು ರಕ್ಷಣೆಯನ್ನು ಕೊಟ್ಟಿದ್ದೀವಿ, ನಾವು ಅವರಿಗೆ ರಕ್ಷಣೆ ಕೊಟ್ಟಷ್ಟು ಈ ದೇಶದಲ್ಲಿ ಯಾರೂ ಸಹ ಕೊಟ್ಟಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನೀವು ರಕ್ಷಣೆಯನ್ನು ಯಾವ ವಿಚಾರದಲ್ಲಿ ಕೊಟ್ಟಿದ್ದೀರಾ ಅನ್ನೋದನ್ನ ಬಹಿರಂಗಪಡಿಸಬೇಕಾಗುತ್ತೆ ಮಾನ್ಯ DK ಶಿವಕುಮಾರ್ ಅವರೇ. ಹಿಜಾಬ್ ವಿಚಾರ ಬಂದಂಥ ಸಂದರ್ಭಗಳಲ್ಲಿ ಮುಸಲ್ಮಾನ್ ನಾಯಕರನ್ನ ಯಾರೂ ಕೂಡ ಮಾತಾಡಬಾರ್ದು, ಮಾತಾಡಿದ್ರೆ ನಾನು ನೋಟಿಸನ್ನು ಕೊಡ್ತೀನಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಂತಹ ನೀವು ಮುಸಲ್ಮಾನ್ ಸಮುದಾಯಕ್ಕೆ ಅದ್ಯಾವ ರೀತಿಯಾದಂತಹ ಒಂದು ಸೌಕರ್ಯಗಳನ್ನು, ಸೌಲಭ್ಯಗಳನ್ನು ಅಥವಾ ರಕ್ಷಣೆಯನ್ನು ಕೊಟ್ಟಿದ್ದೀರಾ ಅನ್ನೋದನ್ನ ಮಾನ್ಯ DK ಶಿವಕುಮಾರ್ ಅವರು ಹೇಳಬೇಕಾಗತ್ತೆ. ಅದರ ಬದಲಿಗೆ ಮುಸಲ್ಮಾನ್ ಸಮುದಾಯದ ನಾಯಕರು, ಮುಸಲ್ಮಾನರು ಹೇಳ್ಬೋದು, ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರ ಓಟ್ಗಳಿಂದ ಮಾತ್ರ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ. ಮುಸಲ್ಮಾನರು ನಿಮಗೆ ಬೆಂಬಲವನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಲ್ಲಿ ನೀವು ರಾಜಕಾರಣ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅದು ಆಗೋದಿಲ್ಲ ಅನ್ನೋಂಥ ಮಾತನ್ನು ಮುಸಲ್ಮಾನರು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನಾವು ನೋಡ್ತಾ ಬಂದಿದ್ವಿ, ಬೇರೆ ಬೇರೆ ರಾಜ್ಯಗಳಲ್ಲಿ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಕಾಂಗ್ರೆಸ್ ಸರ್ಕಾರ ತಮ್ಮ ಅಧಿಕಾರವನ್ನು ಕಳ್ಕೊಂಡು ಇವತ್ತು ಮೂಲೆ ಗುಂಪಾಗಿರುವಂಥದ್ದು. ಬೆರಳೆಣಿಕೆ ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ನ ಸರ್ಕಾರ ಆಡಳಿತದಲ್ಲಿರುವಂಥದ್ದು. ಅಂಥದ್ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನ್ ನಾಯಕರನ್ನ ಟಚ್ ಮಾಡೋದ್ರ ಮುಖಾಂತರ ನಿಮ್ಮ ಕಾಂಗ್ರೆಸ್ಸಿನ ಶವಪೆಟ್ಟಿಗೆಗೆ ನೀವೇ ಮೊಳೆಯನ್ನು ಹೊಡ್ಕೋತಾ ಇದ್ದೀರಾ. ಇದು ಜಾಸ್ತಿ ದಿವಸ ಉಳಿಯೋದಿಲ್ಲ. ನೀವು ಮುಸಲ್ಮಾನ್ ಸಮುದಾಯದ ನಾಯಕರ ತೇಜೋವಧೆ ಮಾಡುವಂಥದ್ದು, ಅವ್ರನ್ನ ಅವಮಾನ ಮಾಡುವಂಥದ್ದು, ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂಥದ್ದು, ಅವರ ಅಧಿಕಾರಗಳನ್ನು ಕಸಿಯುವಂಥ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಮುಸಲ್ಮಾನ್ ಸಮುದಾಯ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಲವನ್ನು ತೋರಿಸೋದಿಲ್ಲ, ಬೆಂಬಲವನ್ನು ಕೊಡೋದಿಲ್ಲ. ಹೀಗೆಲ್ಲ ಇದ್ದಾಗ ನಿಮ್ಮ ಸರ್ಕಾರ ರಾಜ್ಯದಲ್ಲಿ ಹೇಗೆ ರಚನೆ ಆಗೋದಕ್ಕೆ ಸಾಧ್ಯ? ನೀವು ಯಾವ ರಾಜಕಾರಣವನ್ನು ಮಾಡ್ತೀರಾ? ಇದಿಷ್ಟು ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ. ಇನ್ನು DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ಶತಾಯಗತಾಯ DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಪಟ್ಟವನ್ನು ಏರಬಾರದು. ಒಂದು ವೇಳೆ ಅವರು ಆ ಒಂದು ಸ್ಥಾನಕ್ಕೆ ಏರಿದ್ರೂ ಕೂಡ ಆ ಸ್ಥಾನದಲ್ಲಿ ಉಳಿಬಾರದು, ಮುಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬಾರ್ದು ಅನ್ನುವಂಥ ಸಾಕಷ್ಟು ಸ್ಟ್ರಾಟಜಿಗಳನ್ನು ಮಾಡೋದ್ರ ಮುಖಾಂತರ ತಮ್ಮ ಬೆಂಬಲಿಗರನ್ನು ಮುಂದೆ ಬಿಟ್ಟು ಹಿಂದೆಗಡೆಯಿಂದ ಗೇಮ್ ಪ್ಲಾನಿಂಗನ್ನು ಪ್ರಾರಂಭ ಮಾಡಿಕೊಂಡಿದ್ದಾರೆ. ನಮಗಿರುವಂತಹ ಉನ್ನತ ಮಾಹಿತಿಗಳ ಪ್ರಕಾರ ಜಮೀರ್ ಅಹಮದ್ ಅವ್ರಿಗೆ ಏನಾದರೂ ಸಚಿವ ಸ್ಥಾನವನ್ನು ಕಿತ್ಕೊಂಡು ಅವ್ರಿಗೆ ಅವಮಾನ ಮಾಡುವಂತಹ ಕೆಲಸ ಏನಾದರೂ ಹೈಕಮಾಂಡ್ ಅಥವಾ ರಾಜ್ಯ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಪ್ರಾದೇಶಿಕ ಪಕ್ಷವನ್ನು ಕಟ್ತಾರೆ, ಇಲ್ಲ ಅಂತ ಹೇಳಿದ್ರೆ JDS ಪಕ್ಷಕ್ಕೆ ವಾಪಸ್ ಹೋಗ್ತಾರೆ ಅನ್ನುವಂಥ ವಿಚಾರಗಳು ಈಗಾಗಲೇ ನಮಗೆ ಬರ್ತಾ ಇರೋವಂಥದ್ದು. ಆದರೆ ಮತ್ತೆ ಕೆಲವು ವ್ಯಕ್ತಿಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ಚನ್ನಪಟ್ಟಣ ಚುನಾವಣೆ ಆಯಿತು, ಆ ಒಂದು ಚುನಾವಣಾ ಸಂದರ್ಭದಲ್ಲಿ ಆ ಕ್ಯಾಂಪೇನ್ಗೆ ಹೋದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಕಾಲಾ ಕುಮಾರಸ್ವಾಮಿ ಅಂತ ಹೇಳಿ ಅವಮಾನ ಮಾಡಿದಂತಹ ವ್ಯಕ್ತಿಯನ್ನು ಮತ್ತೆ JDS ಪಕ್ಷಕ್ಕೆ ಸೇರಿಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳು ಸಹ ಉದ್ಭವ ಆಗ್ತಾ ಇರೋಂಥದ್ದು. ಇದು ರಾಜಕೀಯ ಆಂತರಿಕ ಚರ್ಚೆಗಳು, ರಾಜಕೀಯ ಆಂತರಿಕ ವಿಚಾರಗಳು. ಇವರು ರಾಜಕಾರಣಿಗಳು ಯಾವ ಸಂದರ್ಭದಲ್ಲಿ, ಯಾವ ಸಮಯದಲ್ಲಿ, ಯಾರ ಜೊತೆಯಲ್ಲಿ ಕೈ ಜೋಡಿಸ್ತಾರೆ, ಏನನ್ನ ಮಾಡ್ತಾರೆ ಅನ್ನೋದನ್ನ ನಾವು ಊಹಿಸೋಕ್ಕೂ ಆಗೋದಿಲ್ಲ. ಅಂತಹ ಕೆಟ್ಟ ರಾಜಕಾರಣ ಇವತ್ತು ದೇಶದಲ್ಲಿ ನಡೀತಾ ಇರುವಂಥದ್ದು. ಈ ದೇಶದಲ್ಲಿ ನಡೀತಿರುವಂತಹ ರಾಜಕಾರಣವನ್ನು ನೋಡ್ತಾ ಇದ್ರೆ ನಿಜಕ್ಕೂ ಅಸಹ್ಯ ಆಗುತ್ತೆ. ಒಂದು ವೇಳೆ ಜಮೀರ್ ಅಹಮದ್ ಏನಾದರೂ JDS ಪಕ್ಷವನ್ನು ಸೇರ್ಪಡೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಹೋದರೆ, ಇನ್ನು ಸಿದ್ದರಾಮಯ್ಯನವರು
ಅಹಿಂದ ನಾಯಕರು ಅನ್ನುವಂತಹ ಸಿದ್ದರಾಮಯ್ಯನವರು ಏನು ತಮ್ಮ ಅಹಿಂದ ಬಳಗ ಇದೆ, ಆ ಅಹಿಂದ ಬಳಗ ಕರ್ಕೊಂಡು ಅವರೂ ಸಹ ಹೊರಗಡೆ ಹೋಗುವಂಥ ಸಾಧ್ಯತೆಗಳು ಬಹಳಷ್ಟು ಇವೆ ಅನ್ನುವಂತಹ ವಿಚಾರಗಳು ಈಗ ಬರ್ತಾ ಇರೋವಂಥದ್ದು. ರಾಜಕೀಯ ಬೆಳವಣಿಗೆಗಳು ಯಾವ ಸಮಯದಲ್ಲಿ ಏನು ಬೇಕಾದ್ರೂ ಆಗುತ್ತೆ. ಒಂದು ವೇಳೆ ಬಂದಿರೋ ಮಾಹಿತಿಗಳ ಪ್ರಕಾರ ಸಿದ್ದರಾಮಯ್ಯನವರು ತಮ್ಮ ಅಹಿಂದ ತಂಡವನ್ನು ಕರ್ಕೊಂಡು ಅವರೂ ಸಹ JDSಗೆ ಅಥವಾ ಜಮೀರ್ ಅಹಮದ್ ಅವರು ಏನು ಪ್ರಾದೇಶಿಕ ಪಕ್ಷದ ಚಿಂತನೆಯಲ್ಲಿದ್ದಾರೆ ಆ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಬೆಂಬಲವನ್ನು ಸೂಚನೆ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷದ ಗತಿ ಏನಾಗುತ್ತೆ ಅನ್ನೋದು DK ಶಿವಕುಮಾರ್ ಅವರು ಈಗಾಗಲೇ ಆಲೋಚನೆ ಮಾಡಿದ್ದಾರೆ. ಈ ವಿಚಾರ DK ಶಿವಕುಮಾರ್ ಅವ್ರಿಗೂ ಸಹ ಗೊತ್ತಿದೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಜಮೀರ್ ಅಹಮದನ್ನು ಮುಟ್ಟೋದು ತಟ್ಟೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಏನು 2023 ಚುನಾವಣೆಯನ್ನು ಗೆದ್ದಂತಹ ಜಮೀರ್ ಅಹಮದ್ ಅವರು ಸಚಿವ ಸ್ಥಾನದಲ್ಲಿದ್ದಾರೆ. ಅವರನ್ನು ಮುಟ್ಟುವಂಥ ಪ್ರಯತ್ನ ಮಾಡಿದ್ರೆ ಕಾಂಗ್ರೆಸ್ಗೆ ಬಹುದೊಡ್ಡ ನಷ್ಟ, ಬಹುದೊಡ್ಡ ಬರೆ ಎಳೆದಂಗಾಗುತ್ತೆ. ತಮ್ಮ ಶವಪೆಟ್ಟಿಗೆಗೆ ತಾವೇ ಮಳೆ ಹೊಡ್ಕೊಂಡಂಗಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಜಮೀರ್ ಅಹಮದ್ ಅವರು ಈಗಾಗಲೇ ಬಹಳ ಬಲಾಢ್ಯವಾಗಿ ಬೆಳೆದು ನಿಂತಹ ಒಬ್ಬ ರಾಜಕಾರಣಿ. ಮುಸಲ್ಮಾನ್ ಸಮುದಾಯದಲ್ಲಿ ಇಷ್ಟು ಬೇಗ ಆ ಒಂದು ಮಟ್ಟಕ್ಕೆ ಹೆಸರನ್ನು ಮಾಡಿ ಜನರ ಮನಸ್ಸಲ್ಲಿ ತನ್ನ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಎಲ್ಲರ ಮನೆ ಮಾತಾಗಿರುವಂತಹ ಜಮೀರ್ ಅಹಮದ್ ಅವ್ರನ್ನ ಮುಟ್ಟೋದು ಅಂತ ಹೇಳಿದ್ರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳನ್ನು ಗಮನಿಸಿದಂತಹ ಹೈಕಮಾಂಡ್ ಕೂಡ ಬೇಸರವನ್ನು ವ್ಯಕ್ತಪಡಿಸಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಈ ವಿಚಾರದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಜಾರಕಿಹೊಳಿ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಏನಾದರೂ ಮುಸಲ್ಮಾನ್ ಸಮುದಾಯದ ನಾಯಕರನ್ನು ಟಚ್ ಮಾಡುವಂಥದ್ದು, ಹೊರಗಡೆ ಹಾಕುವಂಥ ಕೆಲಸಕ್ಕೆ ಏನಾದರೂ ಕಾಂಗ್ರೆಸ್ ಸರ್ಕಾರ ಮುಂದೆ ಆದರೆ ತಮ್ಮ ಶವಪೆಟ್ಟಿಗೆ ಈಗಾಗಲೇ ಸಿದ್ಧವಾಗಿದೆ. ಅದಕ್ಕಾಗಲೇ ಮಳೆ ಹೊಡೆಯೋ ಕೆಲಸ ಕೂಡ ಪ್ರಾರಂಭ ಆಗಿದೆ. ರಾಜ್ಯದ ಮುಸಲ್ಮಾನ್ ಸಮುದಾಯದ ಮೌಲ್ವಿಗಳು ಸಹ ಈ ಒಂದು ವಿಚಾರದಲ್ಲಿ ತಲೆ ತೋರಿಸಿದ್ದಾರೆ. ಹಾಗೆ ಮೌಲ್ವಿಗಳು ಅಂದಂತಹ ವಿಚಾರದಲ್ಲಿ ಮತ್ತೆ ಒಂದು ವಿಚಾರ ಜ್ಞಾಪನ ಬಂತು. ಕೆಲವರು ಹೇಳ್ತಾ ಇದ್ರು ಆ ರಾಜಕೀಯದಲ್ಲಿ ಮೌಲ್ವಿಗಳ ಪ್ರವೇಶ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಮೌಲ್ವಿಗಳು ಈ ವಿಚಾರದಲ್ಲಿ ತಲೆ ಹಾಕಬಾರ್ದು, ರಾಜ್ಯದ ಜನರನ್ನು ದಿಕ್ತಪ್ಪಿಸುವಂಥ ಕೆಲಸವನ್ನು ಮಾಡಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆ ಮೌಲ್ವಿಗಳಿಗೆ ಜಮೀರ್ ಅಹಮದ್ ಅವರೇ ಎತ್ತಿ ಕಟ್ಟಿದ್ದಾರೆ. ಜಮೀರ್ ಅಹಮದ್ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಅವರೇ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅನ್ನೋಂಥ ಮಾತುಗಳನ್ನ ಸಹ ಹೇಳ್ತಾ ಇದ್ರು. ತಪ್ಪೇನಿದೆ? ಏನು ತಪ್ಪೇನಿದೆ ಹೇಳಿ? ನಾಯಕರ ವಿಚಾರಗಳು ಬಂದಂಥ ಸಂದರ್ಭಗಳಲ್ಲಿ ಯಾಕೆ ಮಠಾಧೀಶರು ಧ್ವನಿಯಾಗಲಿಲ್ವಾ? ಅವರವರ ಸಮುದಾಯದ ಸ್ವಾಮೀಜಿಗಳು ಬೀದಿಗಿಳಿಲಿಲ್ವಾ? ಹೇಳಿಕೆಗಳನ್ನು ಕೊಡಲಿಲ್ವಾ? ಅವರ ಹಕ್ಕಿಗಾಗಿ ಹೋರಾಟವನ್ನು ಮಾಡಲಿಲ್ವಾ? ಇವತ್ತು ಮುಸಲ್ಮಾನ್ ಸಮುದಾಯದಲ್ಲಿ ಒಬ್ಬ ಮುಸ್ಲಿಂ ನಾಯಕನಿಗೆ ತೊಂದರೆ ಆಗ್ತಾ ಇದೆ, ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಸಮುದಾಯದ ಒಬ್ಬ ರಾಜಕೀಯ ನಾಯಕನನ್ನು ತುಳಿಯುವಂಥ ಪ್ರಯತ್ನ ಆಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ರಾಜ್ಯದ ಮುಸ್ಲಿಂ ಸಮುದಾಯದ ಉಲಮಾಗಳು, ಮೌಲ್ವಿಗಳು ಧ್ವನಿ ಎತ್ತೋದ್ರಲ್ಲಿ ತಪ್ಪೇನಿದೆ? ಯಾಕೆ ಎತ್ತಬಾರದು? ಇಂಥ ಹಲವಾರು ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗುವಂಥದ್ದು. ನಾನು ಈ ಹಿಂದೆ ಕೂಡ ಹೇಳಿದ್ದೆ, ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರದ ದಿನಗಳಲ್ಲಿ ಮುಸಲ್ಮಾನರು ಸಂಪೂರ್ಣವಾಗಿ ತಮ್ಮ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡೋದರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತ್ಕೊಂಡು ಇಡೀ ರಾಷ್ಟ್ರದಲ್ಲಿ ರಾಜಕೀಯ ಒಂದು ವಲಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಕೆಲಸ ಮಾಡೋದಕ್ಕೆ ಶತಾಯಗತಾಯ ಪ್ರಯತ್ನವನ್ನು ಮಾಡೋದ್ರ ಜೊತೆಯಲ್ಲಿ ತಮ್ಮ ಸಂಪೂರ್ಣ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತಾ ಬಂದಿದೆ. ಈಗಲೂ ಸಹ ಕೊಟ್ಟಿದೆ ಕೂಡ. ಕಳೆದ 2023 ವಿಧಾನಸಭಾ ಚುನಾವಣೆಯಲ್ಲಿ 92% ಮತಗಳನ್ನು ಮುಸಲ್ಮಾನ್ ಸಮುದಾಯ ಕಾಂಗ್ರೆಸ್ ಸರ್ಕಾರಕ್ಕೆ ನೀಡೋದ್ರ ಮುಖಾಂತರ ಮತ್ತೆ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ ನಿಮ್ಮನ್ನು ಅಧಿಕಾರಕ್ಕೆ ತಂದು ಕೂರಿಸಿದೆ. ಅಪ್ಪ ಹಾಕಿದ ಆಲದ ಮರ ಅಂತ ಹೇಳಿ ನೇಣಾಕೊಳ್ಳುವಂತಹ ಕಾಲ ಹೊರಟೋಗಿದೆ. ದಾವಣಗೆರೆಯಲ್ಲಿ ನೀವು ಮಾಡಿದಂತಹ ಒಂದೇ ಒಂದು ಸಣ್ಣ ತಪ್ಪಿನಿಂದ ಇವತ್ತು ಇಡೀ ದೇಶ, ಇಡೀ ರಾಜ್ಯದ ಮುಸಲ್ಮಾನರು ಆಕ್ರೋಶಗೊಂಡು ರೊಚ್ಚಿಗೆದ್ದಿದ್ದಾರೆ. ಈಗಲೂ ನಿಮ್ಮ ತಪ್ಪುಗಳನ್ನು ನೀವು ತಿದ್ದುಕೊಳ್ಳದೆ ಮತ್ತೆ ಮುಸಲ್ಮಾನ್ ನಾಯಕರ ಮೇಲೆ ಗದಾಪ್ರಹಾರವನ್ನು ಮಾಡಿದಂಥ ಪಕ್ಷದಲ್ಲಿ ನೀವು ನಿಮ್ಮ ರಾಜಕೀಯ ಅಸ್ತಿತ್ವವನ್ನು ಕಳ್ಕೊಂಡು ಇಡೀ ದೇಶದಲ್ಲಿ ಕಾಂಗ್ರೆಸ್ ಎಲ್ಲೂ ಸಹ ಅಧಿಕಾರಕ್ಕೆ ಬರದೆ ವಿರೋಧ ಪಕ್ಷದಲ್ಲಿ ಕೂತು ಬೇರೆಯವರ ಮೇಲೆ ಲೆವಡಿ ಮಾಡುವಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಎಚ್ಚರ ಎಚ್ಚರ ಎಚ್ಚರ. ಮತ್ತು ಇನ್ನೊಂದು ಮಾತನ್ನು ಹೇಳಿದ್ರೆ ಮರ್ತೆ, DK ಶಿವಕುಮಾರ್ ಅವ್ರು ಹೇಳ್ತಾರೆ,
ಅದೆಂಗ್ರಿ ದಾವಣಗೆರೆಯ ಸೀಟು ಮುಸಲ್ಮಾನರು ಕೊಡೋಕ್ಕಾಗುತ್ತೆ? 40 ವರ್ಷಗಳಿಂದ ಆ ಸೀಟನ್ನು ಉಳಿಸ್ಕೊಂಡು ಸತತವಾಗಿ ಚುನಾವಣೆಯಲ್ಲಿ ಗೆದ್ಕೊಂಡು ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ಆ ಸೀಟನ್ನು ಭದ್ರತೆ ಮಾಡ್ಕೊಂಡು ಬಂದಿರೋಂಥ ಕುಟುಂಬಕ್ಕೆ ಬಿಟ್ಬಿಟ್ಟು ನಾವು ಮುಸಲ್ಮಾನರು ಕೊಟ್ಬಿಡೋಕ್ಕಾಗುತ್ತಾ? ಮುಸಲ್ಮಾನರು ಮೆಜಾರಿಟಿ ಜಾಸ್ತಿ ಇರ್ಬೋದು, ಕೇಳಿದ್ರೆ ತಪ್ಪೇನಿಲ್ಲ, ಸೀಟ್ ಹೆಂಗೆ ಕೊಡೋಕ್ಕೆ ಸಾಧ್ಯ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ನೀವು ರಾಜ್ಯದ DCM ಆಗಿದ್ದೀರಾ, ರಾಜಕೀಯದಲ್ಲಿ ಬಹಳ ಚಾಣಾಕ್ಷರು, ಒಳ್ಳೆಯ ಪಕ್ಷ ಸಂಘಟನೆಯನ್ನು ಮಾಡುವಂಥ ಚಾಣಕ್ಯರು ಅಂತ ತಮ್ಮನ್ನು ಗುರುತಿಸ್ತಾರೆ. ಅಷ್ಟು ಸ್ವಲ್ಪ ಕಾಮನ್ ಸೆನ್ಸ್ ಬೇಡವಾ DK ಶಿವಕುಮಾರ್ ಅವರೇ? ಏನು 40 ವರ್ಷದಿಂದ ಅವರು ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇನ್ನು ಸಾಯೋವರೆಗೂ ಈ ದೇಶದಲ್ಲಿ ಮನುಕೂಲ ಇರೋವರೆಗೂ ಕೂಡ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಅದು ಮೀಸಲು ಆದಂತಹ ಟಿಕೆಟ್ ಅಂತ ತಾವು ಘೋಷಣೆ ಮಾಡಿಬಿಟ್ಟಿದ್ದೀರಾ? ಹೇಳಿಬಿಡಿ ಹೋಗಲಿ. ದಾವಣಗೆರೆ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಬಿಟ್ಟು ಇನ್ಯಾರಿಗೂ ಇನ್ನು ಜನುಮಾಪಿ ಟಿಕೆಟ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿಬಿಡಿ, ಡಿಕ್ಲೇರ್ ಮಾಡಿ. ಒಂದು ರೀತಿ ನೀವು ಹೇಳ್ತಿರೋ ಹೇಳಿಕೆಗಳು ಹಾಗೇ ಇದೆ. ಶಾಮನೂರು ಶಿವಶಂಕರಪ್ಪನವರ ಟಿಕೆಟು ಅವರ ಕುಟುಂಬ ಅದನ್ನು ಉಳಿಸ್ಕೊಂಬಂದಿದೆ, ಹಾಗಾಗಿ ಆ ಟಿಕೆಟನ್ನು ಹೇಗೆ ಕೊಡೋಕ್ಕೆ ಸಾಧ್ಯ ಅಂತ ಅಂದರೆ ಏನು ಅರ್ಥ? ಮಾತಿನ ಅರ್ಥ ಏನು DK ಶಿವಕುಮಾರ್ ಸಾಹೇಬ್ರೆ? ಇನ್ನೇನು ಕೆಲವೇ ದಿನಗಳಲ್ಲಿ ದಾವಣಗೆರೆಯ ಚುನಾವಣೆಯ ಫಲಿತಾಂಶ ಕೂಡ ಬರುತ್ತೆ. ಆ ಫಲಿತಾಂಶ ಬಂದ ನಂತರ ಏನೆಲ್ಲ ರಾಜ್ಯದಲ್ಲಿ ಬೆಳವಣಿಗೆಗಳು ಆಗ್ತವೆ ಅನ್ನೋದು ತಾವು ನೋಡ್ತಾ ಹೋಗ್ತೀರಾ. ಮುಂದಿನ ದಿನಗಳಲ್ಲಿ ಇನ್ನೂ ಮತ್ತಷ್ಟು ಇಂಥ ಹಲವಾರು ವಿಚಾರಗಳನ್ನು ಮುಂದೆ ಇಟ್ಕೊಂಡು ಕಾರ್ಯಕ್ರಮದ ಮೂಲಕ ತಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೀವಿ. ಅಲ್ಲಿವರೆಗೂ ತಾವು ನೋಡ್ತಾ ಇರಿ ಎದೆಗಾರಿಕೆ ಸುದ್ದಿವಾಹಿನಿ. ನಮಸ್ಕಾರ.